ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ, ಇವತ್ತು ಮಾವಿನಕಾಯಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಂತ ಬಂದಿದ್ದೀನಿ. ನೀವು ಹೇಳ್ಬೋದು ಮಾವಿನಕಾಯಿ ಬಗ್ಗೆ ಕಂಡಿದ್ದೀನಿ ಬಿಡಪ್ಪ ಏನು ಹೇಳಿ ಅಂತ. ಆದರೂ ಸ್ವಲ್ಪ ನಾನು ತಿಳಿದ್ರ ಮಟ್ಟಿಗೆ ಮಾವಿನಕಾಯಿಗಳ ಬಗ್ಗೆ ಮಾಹಿತಿ ಕೊಡೋಂತ ಬಂದಿದ್ದೀನಿ. ವಿಡಿಯೋನ ಕೊನೆಗಂಟ ನೋಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೇನೆ ಯಾರೆಲ್ಲ ಫಾಲೋವರ್ಸ್ ಆಗಿಲ್ಲ ಫಾಲೋವರ್ಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಮಾವಿನಕಾಯಿ ಮೊದಲಿಗೆ ಹಣ್ಣುಗಳಿಗೆಲ್ಲ ರಾಜ ಮಾವಿನ ಹಣ್ಣು. ಮಾವಿನ ಹಣ್ಣುಗಳಲ್ಲಿ ಒಂದಷ್ಟು ಗೊತ್ತಿರೋ ಜಾತಿನ ಹೇಳ್ತೀನಿ ನಾನು. ಸೇಂದೂರ, ರಸ್ಪುರಿ, ಮಲ್ಗೋಬಾ, ಬಾದಾಮಿ, ಆಮ್ಲೆಟು, ಮಲ್ಲಿಕ, ಆಮೇಲೆ ನೀಲಮ್ಮು, ನಾಟಿ ಮಾವಿನಕಾಯಿ, ಈ ಥರದೊಂದು ಹಾಲು ಬಾದಾಮಿ, ಇವೆಲ್ಲ ಇಷ್ಟೊಂದು. ಆಮೇಲೆ ಲಾಸ್ಟ್ ಅಂದರೆ ಈಗೊಂದು ಹೊಸ್ದಾಗಿ ಕಂಡುಹಿಡಿದಿರೋದು ಜಪಾನಲ್ಲಿ ಮಿಯಾಜಾಕಿ. ಈ ಥರ ಮಾವಿನ ಹಣ್ಣುಗಳಲ್ಲಿ ಜಾತಿಗಳವೆ ಸ್ನೇಹಿತರೆ. ಮಾವಿನ ಹಣ್ಣು ಪೌಡ್ರ್ ಹಾಕಿ ಹಣ್ಣು ಮಾಡಿದ್ರೆ ಟೇಸ್ಟ್ ಇಲ್ಲ. ಪೌಡ್ರ್ ಹಾಕ್ತೇನೆ ನಾರ್ಮಲಾಗಿ ಆಗಿನ ಕಾಲದಲ್ಲಿ ಹಣ್ಣು ಮಾಡಿದ್ರಲ್ಲ ಆ ಥರ ಹಣ್ಣು ಮಾಡ್ತಾಯಿದ್ರೆ ಒಳ್ಳೆ ರುಚಿ ಇರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ಈಗಿನ ಕಾಲದಲ್ಲೆಲ್ಲ ಪೌಡ್ರ್ ಬಂದ್ಬಿಟ್ಟು ಮೆಡಿಸನ್ ಬಂದ್ಬಿಟ್ಟು ಎಲ್ಲ ಹಾಕಿ ಅದು ಟೇಸ್ಟ್ ಕಮ್ಮಿ ಮತ್ತು ಆರೋಗ್ಯಕ್ಕೆ ಹಾನಿಕರ. ಮಾವಿನ ಹಣ್ಣು ಸ್ನೇಹಿತರೆ ಊಟ ಆದಮೇಲೆ ತಿನ್ನಬೇಕು, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮೊದಲೇ ಗಾದೆ ಇದೆ, ಉಂಡು ಮಾವಿನ ಹಣ್ಣು ತಿನ್ನು, ಹಸಿದು ಹಲಸಣ್ಣು ತಿನ್ನು ಅಂತ. ಆ ಥರ ಮಾವಿನ ಹಣ್ಣಿಂದ ನಮಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಯಾಕಪ್ಪ ಅಂದರೆ ಮಲಬದ್ಧತೆ ಇದ್ದರೆ ಹೋಯ್ತದೆ. ಮಾವಿನ ಹಣ್ಣು ಊಟ ಮಾಡಿದ್ಮೇಲೆ ತಿಂದರೆ ಜೀರ್ಣಕ್ರಿಯೆ ಚೆನ್ನಾಗಾಯ್ತದೆ ಒಳಗಡೆ ನಮಗೆ. ಮಾವಿನ ಹಣ್ಣು ಊಟ ಆದಮೇಲೆ ತಿಂದರೆ ಅದಕ್ಕೋಸ್ಕರ ಮಾವಿನ ಹಣ್ಣು ಆರೋಗ್ಯಕ್ಕೆ ಮತ್ತು ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಾನು ತಿಳಿಸ್ತೀನಿ. ಮಾವಿನ ಹಣ್ಣುಗಳು ಸ್ನೇಹಿತರೆ ಹೊಂದ್ಕೊಂಡು ಡಿಫ್ರೆಂಟ್ ಇರ್ತವೆ ಟೇಸ್ಟ್ಗಳಲ್ಲಿ. ಮಲ್ಗೋಬಾ ಆಗಿರ್ಬೋದು, ಸೇಂದೂರ ಆಗಿರ್ಬೋದು, ರಸ್ಪುರಿ ಆಗಿರ್ಬೋದು, ಮಲ್ಲಿಕ ಆಗಿರ್ಬೋದು, ಈ ಥರ ಅವ್ರದ್ದೇ ಆದಂಥ ಟೇಸ್ಟ್ ಹೊಂದ್ಕೊಂಡು ಮೀರಿ ಒಂದು ತಿಂತಾಯಿದ್ರೆ ಅದು ಚೆನ್ನಾಗದೆ ಇದು ಚೆನ್ನಾಗದೆ ಅಂತ ಹೇಳ್ತಾ ಇರ್ಬೋದು. ಎಲ್ಲದಕ್ಕಿಂತ ಟೇಸ್ಟ್ ಚೆನ್ನಾಗಿದ್ದು ರಸ್ಪುರಿನೂ ಮಲ್ಗೋಬಾ ನಂಬರ್ 1 ಅಂತಾರೆ ಟೇಸ್ಟ್ಗಳಲ್ಲಿ. ಇನ್ನೂ ಸ್ನೇಹಿತರೆ ಮಾವಿನ ಗಿಡಗಳಲ್ಲಿ ಎಲೆಗಳಲ್ಲೇ ನಾವು ಇದೇ ಥರ ಜಾತಿ ಅಂತ ಒಂದಷ್ಟು ಜಾತಿ ನಾನು ನೋಡಿದ್ರೆ ಇವೆಲ್ಲ ಎಲೆಗಳಲ್ಲೇ ಇದೇ ಕಾಯಿ ಬಿಡ್ದು ಅಂತ ನಾವು ಹೇಳ್ಬೋದು. ನಾವು ಮೊದಲು ಅದೇ ಥರ ಕಂಡಿದ್ದೆ ಇದೇ ಜಾತಿ ಅಂದ್ಬಿಟ್ಟು ಸೊಸಿನ ನಾವು ಎತ್ಕೊಂಡು ನಾವು ತಗೊಬಂದು ಇಡ್ತಾಯಿದ್ದೋ ನಾವು. ಅದೇ ಥರ ಎಲೆಗಳಲ್ಲಿ ಕಣ್ಕೋಬೋದು. ಮಾವಿನ ಹಣ್ಣು ವರ್ಷಕ್ಕೆ ಒಂದೇ ಬೆಳೆ ಬಿಡೋದು. ಅದ್ರ ದೆಸೆಯಿಂದ ಒಂದೇ ಸತಿ ಬಂದಾಗ ಒಂದು ಸತಿ ರೇಟು ಜಾಸ್ತಿ ಆಗುತ್ತದೆ. ಇನ್ನು ಮಾವಿನಕಾಯಿ ಕೀಳಬೇಕಾದ್ರೆ ಸ್ನೇಹಿತರೆ ಹುಷಾರಾಗಿ ಕೀಳಬೇಕು. ಯಾಕೆ ಅಂದರೆ ಮಾವಿನಕಾಯಲ್ಲಿ ನೀವು ನೋಡಿರ್ಬೋದು ಸೊನೆ ಅಂತಾರೆ ಅದಕ್ಕೆ. ಅದು ತೊಟ್ಟು ಮುರಿದಾಗ 8 ಅಡಿಯಷ್ಟು ದೂರ ಆರೋ ಅಷ್ಟು ಕೆಪಾಸಿಟಿ ಅದ ಸೊನೆಗೆ ಲೆಕ್ಕ ಹಾಕೊಳ್ಳಿ. ಸಣ್ಣ ತೊಟ್ಟೆಲೇ ಅದು ಏನು ಪ್ರೆಸರ್ ಇರ್ತದೆ ಅಂದರೆ ನಾವು ಯಾವಾಗೂ ಮಾವಿನಕಾಯಿನ ಕೀಳುವಾಗ ಈ ಕಡೆ ಮಗನ ಹಿಂಗೆ ಕೀಳಬಾರ್ದು, ಈ ಕಡೆ ಮಗನ ಹಿಂಗೆ ಮುರಿದು ಕೀಳಬೇಕು. ಆ ಸೊನೆ ಭಾಳ ಡೇಂಜರು. ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲ್ತು, ಚಿಕ್ಕ ಮಕ್ಳುಗಳಿಗೆಲ್ಲ ಗೊತ್ತಿರಲ್ತು, ಮುರಿದು ಬಿಡ್ತಾರೆ. ಅದೇನಾರು ಸೊನೆ ಮಕ್ಕದ ಮೇಲೆ ಕೈಗಳ ಮೇಲೆ ಬಿದ್ದರೆ ಗಾಯ ಆಗೋಯ್ತದೆ. ವಾಸಿ ಆಗ್ಬೇಕಾದ್ರೆ 15 ದಿವಸದಿಂದ 20 ದಿವಸ ಬೇಕು. ಮಚ್ಚೆಲ್ಲ ಹೋಗಿ ಬರಬೇಕಾರೆ ಅಷ್ಟರದೊಂದು ಡೇಂಜರ್ ಲೆಕ್ಕ ಹಾಕ್ಕೊಳ್ಳಿ. ಮಾವಿನಕಾಯಿ ತಿನ್ನಕ್ಕೆ ಅಷ್ಟು ರುಚಿಯಾಗಿದ್ರು ಆ ಸೊನೆನೂ ಲೆಕ್ಕ ಹಾಕ್ಕೊಳ್ಳಿ ಎಷ್ಟೊಂದು ಡೇಂಜರ್ ಅಂದರೆ. ಇಷ್ಟೇ ಜಾಗದಲ್ಲೇ ಅಷ್ಟೊಂದು ಸೊನೆನ ತುಂಬ್ಕೊಂಡಿರ್ತದೆ ಅದು ಪ್ರೆಸರ್. ಅದು ಮಾವಿನಕಾಯಿ ಸೊನೆ ಸ್ನೇಹಿತರೆ, ಮಾವಿನಕಾಯಿ ಕಿತ್ತಿ ಒಂದು ಅವರ್ ಅರ್ಧ ಗಂಟೆ ಆದಮೇಲೆ ನಾವು ಮಾವಿನಕಾಯಿನ ತುಂಬ್ಕೊಂಡು ಹೋಗಬೇಕು. ಮಾವಿನ ಮರದೊಡನೆ ನಾವು ಕೆಳಗಡೆ ತೊಟ್ಟು ಮುರಿದಕ್ಕೆ ಮುಂಚೆ ಏನಾರು ತೊಟ್ಟುನ ಬೆರೆಸೆ ಕಟ್ ಮಾಡಿ ಕ್ರೇಟ್ ತುಂಬ್ಕೊಂಡು ಎತ್ಕೊಂಡು ಹೋದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ತೊಟ್ಟುನ ಕಟ್ ಮಾಡಿಬಿಟ್ಟು ಅಲ್ಲೇ ನಾವು ಗಿಡದಾಗ ಕಟ್ ಮಾಡಿಬಿಟ್ಟು ಬರೀ ಮಾವಿನಕಾಯಿನೇ ಕಟ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಅದು ಸರಿ ಇಲ್ಲ. ಯಾಕೆಂದರೆ ಸೊನೆಯೆಲ್ಲ ಮಾವಿನಕಾಯಿ ಸುತ್ತ ಎಲ್ಲ ಆಗಿಬಿಟ್ಟು ಮಾವಿನಕಾಯೆಲ್ಲ ಕೊಳ್ತೋಗ್ಬಿಡ್ತವೆ. ಎಷ್ಟೇ ಚೆನ್ನಾಗಿದ್ರು ಆ ಸೊನೆ ಅಷ್ಟೊಂದು ಡೇಂಜರ್ ಲೆಕ್ಕ ಹಾಕೊಳ್ಳಿ. ಅದರಿಂದ ಸೇರಿದ್ರೆ ಮಾವಿನಕಾಯಿನ ಕಿತ್ತಾದ್ಮೇಲೆ ನಾವು ಸೊನೆಯೆಲ್ಲ ಆರಲಿ ಅಂದ್ಬಿಟ್ಟು ಉಲ್ಟಾ ಮಾಡಿ ತೊಟ್ಟನ್ನ ಕೆಳಗೆ ಮಾಡಿ ಎಲ್ಲ ಮರದಡೆ ಹಾಕಬೇಕು. 1 ಅವರ್ ಅಥವಾ ಅರ್ಧ ಗಂಟೆ ಚೆನ್ನಾಗಿ ಸೊನೆಯೆಲ್ಲ ಆರಾದ್ಮೇಲೆ ನಾವು ಕ್ರೇಟ್ಗಳಲ್ಲಿ ತುಂಬ್ಕೊಂಡು ಹೋಗಬೇಕು. ಚೀಲಗಳಲ್ಲಿ ತುಂಬ್ಕೊಡೈತಿ ಅಂದರೆ ಸೊನೆಯೆಲ್ಲ ಆಗಿ ಆರೋದ್ಮೇಲೆ ತುಂಬ್ಕೋಗ್ಬೋದು. ಆರೋಗ್ಯ ಮುಂಚೆ ನಾವು ಮುರಿದು ಏನಾರ ಚೀಲ ತುಂಬ್ಕೊಬಿಟ್ರೆ ಮಾವಿನಕಾಯೆಲ್ಲ ಡೇಂಜರ್ ಆಗೋಯ್ತವೆ. ತಿಳ್ಕೊಬೇಕು ನಾವು ಮಾವಿನಕಾಯಿ ಬಗ್ಗೆ. ಮಾವಿನಕಾಯಿಗೆ ಊಜಿ ಬೀಳೋದು ಜಾಸ್ತಿ. ಊಜಿ ಟೈಮಲ್ಲಿ ಜಾಸ್ತಿ ಮಳೆಗಾಲ ಆದಾಗ ಲೇಟಾಗಿ ಕಾಯಿ ಬಿಟ್ಟಾಗ ಹಸಿರು ಬಂದಾಗ ಎಲ್ಲ ಕಡೆ ಇದ್ದಾಗ ಮಾವಿನಕಾಯಿ ಮೇಲೆ ಕೂತ್ಕೊಂಡು ಊಜಿ ಮೊಟ್ಟೆ ಇಕ್ಕಿ ಒಳಗಡೆ ಮರಿ ಮಾಡ್ತಿದ್ರಿಂದ ಮಾವಿನಕಾಯಿಗೆ ತೊಂದರೆ ಆಯ್ತದೆ. ಗೊತ್ತಾಗಲ್ಲ ನಮಗೆ, ತಿಂದುಬಿಡ್ತೀವಿ. ಒಳಗಡೆ ಮೊಟ್ಟೆ ಇಕ್ಕಿ ಎಷ್ಟೋ ದಿವಸ ಆದಮೇಲೆ ಅದು ಹಣ್ಣಾಗೋ ಟೈಮಲ್ಲಿ ಮರಿ ಆಗ್ತದೆ. ಆ ಥರದೊಂದು ಊಜಿ ನೋಣ ಈ ಮಾವಿನ ಹಣ್ಣನ್ನ ಕಣ್ಕೊಂಡದೆ ಲೆಕ್ಕ ಹಾಕೊಡ್ರಿ. ಅದು ಮಾವಿನಕಾಯಿ ಕೀಳಬೇಕಾದ್ರೆ ಕಲ್ಲಿಗಳನ್ನ ಉಪಯೋಗಿಸ್ತಾರೆ. ಆ ಕಲ್ಲಿ ನೋಡಿ ಯಾವ ಥರ ಉಪಯೋಗಿಸ್ತಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಯಾವ ಥರ ಕಲ್ಲಿಯಾಗಿ ಕೀಳ್ತಾರೆ ಅಂದ್ಬಿಟ್ಟು. ಬ್ಲೇಡ್ ಕಲ್ಲಿ ಅಂದ್ಬಿಟ್ಟು ಇದು ಬ್ಲೇಡ್ ಕಲ್ಲಿಗೆ ಬ್ಲೇಡ್ ಹಾಕಿರ್ತಾರೆ. ಅವರು ತೊಟ್ಟು ಬೆರೆಸಕ್ಕೆ ಕೀಳಬೇಕು ಅಂದ್ಬಿಟ್ಟು ಸರನೇ ನೋಡಿ ನಿಮ್ಗೆ ತೋರಿಸ್ತೀನಿ. ಬೇರೆ ಬೇರೆ ಕಲ್ಲಿ ಏನಲ್ಲ
ಇವೆಲ್ಲ ಬ್ಲೇಡ್ ಫಿಟ್ ಮಾಡಿರ್ತಾರೆ ಇಲ್ಲಿಗೆ, ಕಟಿಂಗ್ ಚೆನ್ನಾಗಾಗಲಿ ಅಂದ್ಬಿಟ್ಟು. ನೋಡಿ ಯಾವ ಥರ ಕಟ್ ಆಯ್ತಾವೆ ಅಂತ ನೋಡಿದ್ರೆ ಅಲ್ಲಿ. ಮೊದಲು ಈ ಥರ ಬ್ಲೇಡ್ ಗಿಲ್ಲೇಡ್ ಏನೂ ಇರಲಿಲ್ಲ, ಹಂಗೆ ನಾರ್ಮಲಾಗೆ ಉರಿದು ಮಾಡಿಬಿಟ್ಟಿದ್ರು. ಅದರಲ್ಲೆಲ್ಲ ಕಿತ್ಕೊಂಡು ಸೊನೆ ಎಲ್ಲ ಆಗಿ ಕಾಯಿಲೆ ಡ್ಯಾಮೇಜ್ ಆಗೋವು. ಇದರಿಂದ ತೊಟ್ಟು ಕಟ್ಟಾದಾಗ ಸೊನೆ ಆಗತ್ತು, ಕಾಯಿ ಡ್ಯಾಮೇಜ್ ಆಗಲ್ಲ. ಅದನ್ನು ಟೆಕ್ನಾಲಜಿಗೆಲ್ಲ ಅಳವಡಿಸ್ಕೊಂಡವ್ರು ನಮ್ಮ ಜನಗಳು. ಮಾವಿನ ಮರಕ್ಕೆ ಸ್ನೇಹಿತರೆ ಹೆಚ್ಚಿಗೆ ನೀರು ಕಟ್ಟಬಾರ್ದು. ಹೆಚ್ಚಿಗೆ ನೀರು ಕಟ್ಟರೆ ಮಾವಿನಕಾಯಿ ಒಳಗಡೆ ಗರ್ಭ ಹೊಡೆದೈತೆ, ಹಣ್ಣಾಗೋ ಟೈಮಲ್ಲಿ ಒಳಗಡೆ ಗರ್ಭ ಹೊಡೆದೈತದೆ, ತಿನ್ನಕ್ಕೆ ಚೆನ್ನಾಗಿರಲ್ತು, ಎಲ್ಲ ನಾರು ಬಿಟ್ಕೊಬಿಡ್ತದೆ, ಟೇಸ್ಟ್ ಕಮ್ಮಿ, ಮಾವಿನಕಾಯಿ ಹಾಳಾಗೋಯ್ತದೆ. ಹತ್ರ ದೇಶದಿಂದನೇ ಮಾವಿನ ಮರಕ್ಕೆ ಪೀಚ್ ಬಿಟ್ಟಾಗ ಒಂದು ಸತಿ ಮಾತ್ರ ನೀರು ಕಟ್ಬೋದು. ಅದಾದ್ಮೇಲೆ ಸ್ವಲ್ಪ ದಪ್ಪ ಆದಾಗ ಮಾತ್ರ ಒಂದು 2 ಸತಿ ಸುಮಾರಾಗೆ ನೀರು ಕಟ್ಬೋದು. ಯಥೇಚ್ಛವಾಗಿ ಮಾವಿನ ಮರಕ್ಕೆ ನೀರು ಕಟ್ಟರೆ ಫಸ್ಟೂ ಬಿಡಲ್ಲ. ಈ ಮಾವಿನಕಾಯಿ ಬಂದುಬಿಟ್ಟು ಸ್ನೇಹಿತರೆ ನಾವು ಮನೆಗೆ ಏನ್ಬಿಟ್ಟು ಬೇಜಾರು ಎಲ್ಲ ಬಾದಾಮಿ ಗಿಡವೇ ಎಲ್ಲ ಆಗೋಯ್ತು ಅಂದ್ಬಿಟ್ಟು, ಇದು ಟೇಸ್ಟ್ ಚೆನ್ನಾಗದೆ ಅಂದ್ಬಿಟ್ಟು ಇದು ಮಲ್ಲಿಕಾನ ಹಾಕ್ಕೊಂಡಿದ್ದೀವಿ. ಇದು ಒಂದು ಮೇಳೆನ ಸುಮಾರು ಚೆನ್ನಾಗಿ ಕಾಯಿ ಬಿಟ್ಟದೆ ಮಲ್ಲಿಕ. ಇದು ಮನೆಗೆ ಅಂತ ಮಾಡಿಕೊಂಡಿದ್ದೀವಿ ಇದನ್ನ ನೋಡಿ. ಇನ್ನೊಂದು ಮಲ್ಗೋಬೆ ಮೇಳೆನೂ ಐತೆ ಅಲ್ಲಿ, ಅದು ಮನೆಗೆ ಏನ್ಬಿಟ್ಟು ಮಾಡಿಕೊಂಡಿದ್ದೀವಿ. ಇದು ಬಾದಾಮಿ ಎಲ್ಲ ಮಾರ್ಬಿಡ್ತೀವಿ ನಾವು. ಇನ್ನೂ ಸ್ನೇಹಿತರೆ ಮಾವಿನಕಾಯಿ ನಾವು ಬಲ್ತದೆ ಅಂತ ಹೆಂಗೆ ಕಾಣ್ಕೋಬೋದು, 2 ವಿಧದಲ್ಲಿ ಕಾಣ್ಕೋಬೋದು ನಾವು. ಒಂದು ಕಲರ್ ಚೇಂಜ್ ಆಗಿರುತ್ತೆ, ಇನ್ನೊಂದು ಬಲ್ತಾಗ ಮೇಲ್ಗಡೆ ತೊಟ್ಟು ಮೇಲ್ಗಡೆ ಗುಂಡಿ ಬಿದ್ದಿದ್ದು ಬಲ್ತಿ ನೋಡಿ. ಈ ಜಾಗದಲ್ಲಿ ಕುಳಿ ಬಿದ್ದಿರ್ತಾವೆ, ಕುಳಿ ಥರ ಬಲ್ತಿ ಎಲ್ಲ ಸುತ್ತ ದಪ್ಪ ಆಗಿ ಸಾನೆ ಇಲ್ಲಿ ಕುಳಿ ಬಿದ್ದಿರ್ತದೆ. ಆವಾಗ ಕಾಯಿ ಬಲ್ತದೆ ಅಂತ ನಾವು ಕಾಣ್ಕೋಬೋದು ನಾವು.